ಸ್ನೇಹಿತರೆ, ನಮ್ ಜೊತೆಗೆ ಜ್ಞಾನ ಹಂಚಲಿಕ್ಕೆ ನಾಗರಾಜ್ ಗುರುಗಳವರು ಆಗಮಿಸಿದ್ದಾರೆ. ಅವರು ನಮ್ಗೆ ಇವತ್ತು ಪತಂಜಲಿ ಅಷ್ಟಾಂಗ ಯೋಗದ ಮುಂದಿನ ಭಾಗವನ್ನು ಅಷ್ಟಾಂಗ ಯೋಗದ ಬಗ್ಗೆ ಮುಂದಿನ ಭಾಗದ ಜ್ಞಾನವನ್ನು ಹಂಚಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಮ್ಮ ವೇದಿಕೆಗೆ ಸ್ವಾಗತಿಸೋಣ. ಗುರುಗಳೇ, ಸ್ವಾಗತ, ಶುಭೋದಯ. ಸರ್ವರಿಗೂ ಸಪ್ರೇಮ ಪ್ರಣಾಮಗಳು. ಶುಭೋದಯ. ಆತ್ಮೀಯರೇ, ಮುಂದೆ ನಮ್ಮ ನಂಗರತ್ ಗುರುಗಳವರು ಆಧ್ಯಾತ್ಮಿಕ ಸಂದೇಶವನ್ನು ಹೇಳ್ತಾರೆ. ಅದನ್ನು ಕೂಡ ನೀವು ವೀಕ್ಷಣೆ ಮಾಡ್ಬೇಕಂತ ಕೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡು ನಾವು ಈಗ ಜ್ಞಾನ ಹಂಚಿಕೆಯನ್ನು ತೆಗೆದುಕೊಳ್ಳೋಣ. ಮುಂದುವರಿಸಿ ಗುರುಗಳೇ. ಧನ್ಯವಾದ. ಕರೆಗಳನ್ನ ಜೋಡಿಸೋಣ. ಶ್ರೀ ಪತಂಜಲಿ ಮಹರ್ಷಿಗಳನ್ನ ಕಣ್ಮುಂದೆ ಸಜೀವ ಸ್ವರೂಪದಲ್ಲಿ ಸ್ಮರಣೆ ಮಾಡ್ಕೊಳ್ತಾ ಅವರಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಪೂರಕ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮೀಯರೇ, ಪತಂಜಲಿ ಮಹರ್ಷಿಗಳು ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂತಹ ಈ ವಿಶಿಷ್ಟವಾದ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ನಮ್ಮನ್ನು ನಾವು ಅರಿತು ನಮ್ಮ ಸ್ವರೂಪವನ್ನು ತಿಳಿಯಲಿಕ್ಕೆ ಕೊಟ್ಟಂತಹ ಈ ಅಷ್ಟಾಂಗ ಯೋಗ ಸೂತ್ರಗಳು, ಅಷ್ಟಾಂಗ ಯೋಗ ಮಾರ್ಗ ನಮಗೆ ಅತ್ಯಂತ ಪವಿತ್ರವಾದದ್ದು ಮತ್ತು ಶ್ರೇಷ್ಠವಾದದ್ದು. ಮನುಷ್ಯನ ಜೀವನವನ್ನ ಉತ್ತಮ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಮಾರ್ಗ ಈ ಅಷ್ಟಾಂಗ ಯೋಗ ಮಾರ್ಗ. ಅಷ್ಟಾಂಗಗಳಲ್ಲಿ ಮೊದಲನೇದಾಗಿ ನಾವು ಯಮ, ಎರಡನೆಯದಾಗಿ ನಿಯಮ, ಮೂರನೆಯದಾಗಿ ಆಸನ, ನಾಲ್ಕನೆಯದಾಗಿ ಪ್ರಾಣಾಯಾಮ. ನಿನ್ನೆ ತಾನೇ ನಾವು ಪ್ರತ್ಯಾಹಾರದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಉದಾಹರಣೆಗಳ ಜೊತೆಯಲ್ಲಿ ಹಂಚಿಕೊಂಡ್ವಿ. ಈ ದಿವಸ 5ನೇ ಅಂಗವಾದ 6ನೇ ಅಂಗವಾದ ಧಾರಣ, ಇದ್ರ ಬಗ್ಗೆ ನಾವಿವತ್ತು ಸ್ವಲ್ಪ ಚಿಂತನೆ ಮಾಡೋಣ. ಧಾರಣ ಅಂದ್ರೆ ಏನು? ಧರಿಸುವುದು. ಧರಿಸುವುದು ಅಂತ. ಏನನ್ನ ಧರಿಸುವುದು ಅಂದಾಗ ನಮ್ಗೆ ಇಲ್ಲಿ ನಮ್ಮ ಮನಸ್ಸು ಸದಾ ಹೊರಮುಖವಾಗಿ ಚಾಚಿಕೊಂಡಿರೋದ್ರಿಂದ ಅದು ಹೊರಗೆ ಸಂಚಾರ ಮಾಡುವ ಪ್ರಯತ್ನ ಮಾಡಿ. ಸೊ ಹಾಗಾಗಿ ಮನಸ್ಸನ್ನ ಶರೀರದಲ್ಲಿರ್ತಕ್ಕಂತಹ ಯಾವುದಾದರೂ ಒಂದು ಚಕ್ರದಲ್ಲಿ, ನಾಭಿ ಚಕ್ರದಲ್ಲಿರ್ಬೋದು, ಅಂದ್ರೆ ಮಣಿಪುರ ಚಕ್ರದಲ್ಲಿ, ಅನಾಹತ ಚಕ್ರದಲ್ಲಿ, ಅಥವಾ ವಿಶುದ್ಧಿಯಲ್ಲಿ, ಅಥವಾ ಆಜ್ಞಾದಲ್ಲಿ, ಅಥವಾ ಸಹಸ್ರಾರದಲ್ಲಿ, ಹೀಗೆ ಶರೀರದ ಯಾವುದಾದರೂ ಒಂದು ಚಕ್ರದಲ್ಲಿ ಸ್ಥಿರೀಕರಿಸಿಕೊಂಡು ಧರಿಸ್ಕೊಂಡು ಅಲ್ಲಿ ಮನಸ್ಸನ್ನು ನಿಲ್ಲಿಸಿ ಏಕಾಗ್ರವಾಗಿ ಕೇವಲ ಧ್ಯಾನವನ್ನ ಮಾಡ್ತಕ್ಕಂಥ ಸ್ಥಿತಿಯನ್ನ ನಾವು ಧಾರಣ ಅಂತೇಳಿ. ಈ ಧಾರಣ, ಧ್ಯಾನ, ಸಮಾಧಿ ಇವು ಮೂರು ಕೂಡ ಅಂತರಂಗದ ಸಾಧನೆಗಳು ಅಥವಾ ಅಂತರಾತ್ಮ ಸಾಧನೆಗಳು ಅಂತ ಕೂಡ ಹೇಳ್ತಾರೆ. ಮತ್ತೆ ಇದನ್ನ ಯಾರು ಸಾಧನೆ ಮಾಡ್ತಾರೆ
ಅವರು ಸಾಮಾನ್ಯವಾಗಿ ಸಂಯಮಿಗಳಾಗ್ತಾರೆ. ಅವರಲ್ಲಿ ಸಂಯಮ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕರಗತ ಆಗ್ಬೇಕು. ಯಮಾದಿಗಳನ್ನ ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಈ 5 ಯಮಾದಿ ಪಂಚಕಗಳು ಅಂತ ಹೇಳ್ತೀವಿ. ಈ ಪಂಚಕಗಳನ್ನ ಬಹಿರಂಗ ಸಾಧನೆಗಳು ಅಂತ ಕರೆದ್ರೆ, ಈ ಧಾರಣ, ಧ್ಯಾನ, ಸಮಾಧಿಗಳನ್ನ ಅಂತರಂಗದ ಅಥವಾ ಅಂತರಾತ್ಮನ ಅಭಿವೃದ್ಧಿ, ಅಂತರಾತ್ಮ ಸಾಧನೆಗಳು ಅಂತೇಳಿ ಕರೀತೀವಿ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು, ಒಬ್ಬ ಸಾಧಕ ಈ 5 ಹಂತಗಳನ್ನ ಹತ್ತಿ ಬಂದಾಗ ಅವನಲ್ಲಿ ರಾಗ ದ್ವೇಷಗಳು ನಾಶವಾಗಿರ್ತವೆ. ಪ್ರೀತಿ, ಮಮತೆ, ಕರುಣೆ, ಅನುಕಂಪ, ವೈರಾಗ್ಯ, ವಿವೇಕ, ಮೈತ್ರಿ, ಮುದಿತ, ಈ ಎಲ್ಲಾ ಸದ್ಗುಣಗಳು ಕೂಡ ಅವನಲ್ಲಿ ಸೇರ್ಕೊಳ್ತಾ ಹೋಗ್ತದೆ. ಅವುಗಳನ್ನ ಅಭ್ಯಾಸ ಮಾಡ್ತಾ 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 ಅವನಲ್ಲಿ ಪ್ರಾಣವಾಯುವನ್ನ ನಿಗ್ರಹ ಮಾಡಿಕೊಂಡು, ಅಂದ್ರೆ ಅದನ್ನ ಬಂಧಿಸಿ ಎಷ್ಟು ಸಾಧ್ಯವೋ ಅಷ್ಟ ಅದನ್ನ ಮೇಲೆ ಹಿಡಿತವನ್ನ ಸಾಧಿಸುವಂತಹ ಒಂದು ಶಕ್ತಿ ಇವನಿಗೆ ಬಂದ ನಂತರ, ಇಂದ್ರಿಯಗಳನ್ನ ಪ್ರತ್ಯಾಹಾರ ಮಾಡಿ ಅವುಗಳನ್ನ ತನ್ನ ಹತೋಟಿಗೆ ತಂದುಕೊಂಡ ನಂತರ ಯೋಗಿ ಯಾವುದೇ ಅಡಚಣೆ ಇಲ್ಲದೆ, ಯಾವ ಸಮಸ್ಯೆಯೂ ಇಲ್ಲದೆ, ಯಾವ ಜಾಗದಲ್ಲಿ ಕುಳಿತರೆ ಅವನಿಗೆ ಯಾವುದೇ ರೀತಿಯ ಅಡಚಣೆ ಉಂಟಾಗುವುದಿಲ್ವೋ ಅಂತಹ ಜಾಗದಲ್ಲಿ ಕುಳಿತುಕೊಂಡು ಅವನು ತನ್ನ ಚಿತ್ತವನ್ನ ಯಾವುದಾದರೂ ಒಂದು ಪ್ರದೇಶದಲ್ಲಿ, ನಾನು ಆಗ್ಲೇ ಹೇಳಿದಾಗೆ ನಾಭಿ ಚಕ್ರ, ಅನಾಥ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರ, ಹೀಗೆ ಈ 5 ಚಕ್ರಗಳಲ್ಲಿ ಯಾವುದಾದರೂ ಒಂದು ಭಾಗದಲ್ಲಿ ಮನಸ್ಸನ್ನ ನಿಲ್ಲಿಸಿಕೊಂಡು ಅಲ್ಲಿ ಸ್ಥಿರವಾಗಿರಿಸ್ಕೊಳ್ಳೋದಕ್ಕೆ ನಾವು ಧಾರಣೆ ಅಂತ ಕರಿತೀವಿ. ಧಾರಣ ಅಥವಾ ಧಾರಣೆ. ಮುಖ್ಯವಾಗಿ ನಾವು ಈ ಕ್ರಿಯೆಯನ್ನ ಮಾಡುವಾಗ ನಾಭಿಯಲ್ಲಿ ತಂದು ನಿಲ್ಲಿಸ್ಕೊಳ್ಳೋದಕ್ಕಿಂತಲೂ ಉತ್ತಮ ಹೃದಯ ಕಮಲ. ಯಾಕೆಂದ್ರೆ ಪರಮಾತ್ಮನ ವಾಸಸ್ಥಾನ ಹೃದಯ ಕಮಲ ಅಂತ ಹೇಳ್ತಾರೆ. ಆ ಭಾಗದಲ್ಲಿ ಪರಮಾತ್ಮನ ವಾಸಸ್ಥಾನ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಲ್ಲಿ, ಅಥವಾ ವಿಶುದ್ಧಿಯ ಭಾಗದಲ್ಲಿ, ಅದಕ್ಕಿಂತಲೂ ಶ್ರೇಷ್ಠ ಆಜ್ಞಾಚಕ್ರದ ಭಾಗ, ಅಲ್ಲಿ ಮನಸ್ಸನ್ನ ಸ್ಥಿರವಾಗಿರಿಸಿಕೊಂಡು ನಾವು ಆ ಒಂದು ಧ್ಯಾನವನ್ನು ಮಾಡ್ತಕ್ಕಂಥ ವಿಧಾನಕ್ಕೆ ಧಾರಣೆ ಅಂತೇಳಿ. ಸ್ವಾಮಿ ವಿವೇಕಾನಂದರು ಧ್ಯಾನಕ್ಕೆ ಕುಳಿತಾಗ ಗುರುಗಳಾದ ರಾಮಕೃಷ್ಣ ಪರಮಹಂಸರನ್ನ ಕೇಳ್ಕೊಳ್ತಾರೆ, ಗುರುಗಳೇ, ಈ 2 ಹುಬ್ಬುಗಳ ಮಧ್ಯೆ ಏನೋ ಒಂದು ಜ್ಯೋತಿ ಉರಿತಾ ಇರುವ ಹಾಗೆ ಕಾಣಿಸ್ತಾ ಇದೆ, ಅಲ್ಲಿ ಒಂದು ಪ್ರಕಾಶ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಆವಾಗ, ಹೌದಪ್ಪ, ನಿನ್ನ ಮನಸ್ಸನ್ನ ಅಲ್ಲೇ ಕೇಂದ್ರೀಕರಿಸು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಜ್ಞಾಚಕ್ರದಲ್ಲಿ ನಾವು ನಮ್ಮ ಮನಸ್ಸನ್ನ ಧಾರಣ ಮಾಡೋದ್ರಿಂದ ವಿಶಿಷ್ಟವಾದಂತಹ ಶಕ್ತಿ ಮತ್ತು ವಿಶಿಷ್ಟವಾದಂತಹ ಇದು ನಮಗೆ ಸಾಧ್ಯವಾಗುತ್ತೆ. ಆದ್ರಿಂದ ಒಂದು ನಿರ್ದಿಷ್ಟವಾದ ಗುರಿಯ ಮೇಲೆ ಕನಿಷ್ಠ 12 ಸೆಕೆಂಡುಗಳ ಕಾಲ, ಕನಿಷ್ಠ ಅವ್ರು ಹೇಳ್ತಕ್ಕಂಥದ್ದು, ಸಾಧನೆ ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು, ಕನಿಷ್ಠ 12 ಸೆಕೆಂಡುಗಳ ಕಾಲವಾದರೂ ಕೂಡ ಮನಸ್ಸನ್ನ ಅಲ್ಲಿ ನಿಲ್ಲಿಸ್ಬೇಕು. ಅಲ್ಲಿ ನಿಲ್ಲಿಸಿದ್ರೆ ಆತ ಆ ಸಾಧನೆಯನ್ನ ಮಾಡುವ ಹಾದಿಯಲ್ಲಿ ಹೆಜ್ಜೆ ಇಟ್ಟನು. ಅದಕ್ಕೆ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂತ ಹೇಳಿದ್ರೆ,
12 ಪ್ರಾಣಾಯಾಮಗಳನ್ನ ಒಂದು ಧಾರಣ ಅಂತ ಹೇಳ್ತಾರೆ. 12 ಪ್ರಾಣಾಯಾಮ ಅಂತಂದ್ರೆ, ಉದಾಹರಣೆಗೆ ನಾವು ಕೇವಲ ಒಂದು ಅನುಲೋಮ ವಿಲೋಮವನ್ನು ಅಥವಾ ಒಂದು ನಾಡಿ ಶೋಧನ ಪ್ರಾಣಾಯಾಮವನ್ನು ತೆಗೆದುಕೊಂಡಾಗ 1 ನಿಮಿಷಕ್ಕೆ ನಾವು ಸಾಧಾರಣವಾಗಿ ಉಸಿರಾಟ ಮಾಡುವವರು 15 ರಿಂದ 17 ಉಸಿರಾಟವನ್ನ ಮಾಡ್ತೀವಿ. ಉಸಿರು ತಗೊಳ್ಳೋದು, ಉಸಿರು ಬಿಡೋದು. ಆದ್ರೆ ಪ್ರಾಣಾಯಾಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಕೇವಲ 5 ರಿಂದ 6 ಪ್ರಾಣಾಯಾಮಗಳನ್ನು ಮಾತ್ರ ಮಾಡ್ತೀವಿ 1 ನಿಮಿಷಕ್ಕೆ. ಅಂದ್ರೆ 12 ಪ್ರಾಣಾಯಾಮ ಅಂತಂದ್ರೆ 2 ನಿಮಿಷಗಳು, ಕನಿಷ್ಠ 2 ನಿಮಿಷಗಳ ಕಾಲ ನಮ್ಮ ಮನಸ್ಸನ್ನ ಒಂದು ಬಿಂದುವಿನಲ್ಲಿ, ಒಂದು ಚಕ್ರದಲ್ಲಿ ನಿಲ್ಲಿಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ತಾ ಹೋಗು. ಆದ್ರೆ ಅದೇ ಅಂತಿಮವಲ್ಲ, ಅದು ಕನಿಷ್ಠ. ಮತ್ತೆ ಮುಂದೆ ಹೇಳ್ತಾರೆ, 12 ಪ್ರಾಣಾಯಾಮ ಒಂದು ಧಾರಣೆಗೆ ಸಮನಾದ್ರೆ 12 ಧಾರಣೆ ಒಂದು ಧ್ಯಾನಕ್ಕೆ ಸಮ. ಮತ್ತೆ 12 ಧ್ಯಾನಗಳು ಒಂದು ಸಮಾಧಿಗಾಗಬೇಕು. ಅಂದ್ರೆ ಇದೆಲ್ಲವನ್ನ ನಾವು ಲೆಕ್ಕಾಚಾರ ಹಾಕೊಂಡು ಹೋದ್ರೆ ಸಮಾಧಿ ಸ್ಥಿತಿಗೆ ಹೋಗ್ಬೇಕಾದಾಗ, ಸಮಾಧಿ ಸ್ಥಿತಿಯಲ್ಲಿ ನಾವು ಸ್ಥಿರವಾಗಿ ನಿಲ್ಬೇಕು ಅಂತಂದಾಗ ಕನಿಷ್ಠ 4 ಗಂಟೆಗಳ ಕಾಲ ಮತ್ತು 4.8, 4 ಗಂಟೆಗಳ ಕಾಲ 8 ನಿಮಿಷ, ಇಷ್ಟು ಸಮಾಧಿ ಸ್ಥಿತಿಯಲ್ಲಿ ಅಂತಂದ್ರೆ ಅಲ್ಲಿ ಯಾವುದೇ ಚಲನೆ ಇಲ್ಲ, ಯಾವುದೇ ಆಲೋಚನೆ ಇಲ್ಲ, ಯಾವುದೇ ವಸ್ತುವಿನಲ್ಲಿ ಗಮನಿಸೋ ಹಾಗೂ ಇಲ್ಲ, ಉಸಿರಾಟದಲ್ಲಿಯೂ ಗಮನಿಸೋ ಹಾಗಿಲ್ಲ. ಹೀಗೆ ಆ ಸಮಾಧಿ ಸ್ಥಿತಿಗೆ ಹೋದಾಗ ಕನಿಷ್ಠ 4 ಗಂಟೆಗಳು ಮತ್ತು 8 ನಿಮಿಷಗಳ ಕಾಲ ಆ ಮನುಷ್ಯ ಅಲ್ಲಿ ಸಂಪೂರ್ಣವಾಗಿ ಇರುವ ಸ್ಥಿತಿಯನ್ನ ತಲುಪೋದಕ್ಕೆ ಇದು ಸಾಧ್ಯವಾದ. ಆದ್ರಿಂದ ಈ ಧಾರಣ ಅಂತಕ್ಕಂಥದ್ದನ್ನ ನಾವು ಕನಿಷ್ಠ 2 ನಿಮಿಷಗಳ ಕಾಲವಾದ್ರೂ ಒಂದು ಧಾರಣೆಯನ್ನು ಮಾಡ್ತೀವಿ. ಅಂದ್ರೆ ಮನಸ್ಸು ಎಷ್ಟು ಚಂಚಲವಾಗಿರುತ್ತೆ ಅಂತ ಹೇಳಿದ್ರೆ ಅದನ್ನ ನಮ್ಮ ಹಿಡಿತಕ್ಕೆ ತಂದುಕೊಂಡು ಏಕಾಗ್ರತೆಗೊಳಿಸ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ. ಅದಕ್ಕೆ ಎಲ್ಲಾ ಗ್ರಂಥಗಳು ಕೂಡ ಹೇಳ್ತಕ್ಕಂಥದ್ದು ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನಮ್ಮ ಹುಟ್ಟು, ಸಾವು, ನಾವು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ ನಷ್ಟಗಳು ಎಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥದ್ದೇ ಈ ಮನಸ್ಸು. ಆದ್ರಿಂದ ಈ ಮನಸ್ಸು ಹೊರಗಿನ ಪ್ರಪಂಚದಲ್ಲಿ ಚಲಿಸುವುದನ್ನ ನಿಲ್ಲಿಸಿ ಅಂತರಂಗದ ಕಡೆಗೆ ಅಂತರ್ಮುಖಗೊಳಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಅಂತರ್ಮುಖಗೊಳಿಸಿದಾಗ ಆ ಮನಸ್ಸಿಗೆ ಶಕ್ತಿಯುತವಾಗುತ್ತೆ. ಆತನ ಮುಖದಲ್ಲಿ ಪ್ರಕಾಶತೆ ಅಥವಾ ಕಾಂತಿ ಅಂತಕ್ಕಂಥದ್ದು ಉದ್ಭವ ಆಗುತ್ತೆ. ಉದಾಹರಣೆಗೆ ನಮಗೆ ಆನಂದಗಿರಿ ಮಹಾರಾಜರವರು ಬಂದಿದ್ದಾಗ ನಾವೆಲ್ಲ ಅವರನ್ನ ದರ್ಶನ ಮಾಡಿದ್ವಿ. ಅವರ ಮುಖದಲ್ಲಿ ಅದೆಂತಹ ಕಾಂತಿ ಇತ್ತು, ಸೂರ್ಯಕೋಟಿ ಸಮಪ್ರಭಾ ಅಂತ ಏನ್ ಹೇಳ್ತೀವಿ, ಹಾಗೆ ಆ ಮುಖದಲ್ಲಿ ಆ ಕೋಟಿ ಸೂರ್ಯರ ಕಾಂತಿ ಬೆಳಗ್ತಾ ಇತ್ತು. 109 ವರ್ಷಗಳು ಆಗಿದ್ರು ಕೂಡ. ನಮ್ಮಲ್ಲಿ 45-50 ವರ್ಷಗಳಿಗೆ ಅವರ ಮುಖದಲ್ಲಿ ಕಾಂತಿಹೀನವಾಗಿರುತ್ತೆ, ಕಳಾಹೀನವಾಗಿರುತ್ತೆ. ಆ ಮುಖದಲ್ಲೆಲ್ಲ ಸುಕ್ಕು ಬಂದಿರುತ್ತೆ. ಆ ಮುಖ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಆದ್ರೆ ಅವರ ಮುಖವನ್ನ ದರ್ಶನ ಮಾಡ್ತಾ ಇದ್ರೆ ಮನಸ್ಸು ಹಾಗೆ ಅವರ ಪಾದದಲ್ಲಿ ನಾವು ನಮ್ಮ ಶಿರವನ್ನ ಇಟ್ಟು ನಮನಗಳನ್ನ ಸಲ್ಲಿಸ್ಬೇಕು ಅಂತಕ್ಕಂಥ ಭಾವನೆ ಬರ್ತಾ ಇದೆ. ಅಂದ್ರೆ ಅವರ ಒಂದು ಸಾಧನೆಯ ಶಕ್ತಿ ಎಷ್ಟರ ಮಟ್ಟಿಗಿದೆ. ಆದ್ರಿಂದ ಇಂತಹ ಉದಾಹರಣೆಗಳನ್ನ ತಂದುಕೊಂಡು ನಾವು ನಮ್ಮ ಈ ಧಾರಣ ಅಂತಕ್ಕಂತಹ ಶಕ್ತಿಯನ್ನ ನಾವು ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು, ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಇಲ್ಲಿ ಇದನ್ನ ಮಾಡುವಾಗ ನಮ್ಮಲ್ಲಿ ಮನಸ್ಸು ಎಷ್ಟರ ಮಟ್ಟಿಗೆ ಏಕಾಗ್ರವಾಗತ್ತೆ
ಅಂತಂದ್ರೆ ನಾನು ಈ ಸೃಷ್ಟಿಯಲ್ಲಿರ್ತಕ್ಕಂತಹ ಎಲ್ಲ ಚರಾಚರ ವಸ್ತುಗಳಲ್ಲಿ ಅಡಗಿರುವವನು ನಾನು ಬೇರೆ, ಈ ಜಗತ್ತು ಬೇರೆ ಅಲ್ಲ ಅಂತಕ್ಕಂತ ಭಾವ ಬರುತ್ತೆ. ಅದಕ್ಕೆ ಕಬೀರ್ ದಾಸರು ತುಂಬಾ ಚೆನ್ನಾಗಿ ಎರಡು ಆ ಅವರ ಕಬೀರ ದೋಹದಲ್ಲಿ ಹೇಳಿದ್ದಾರೆ. ಏನಂತ, ಏಕದಿಂದ ನಾ ಬಂದೆ ನನ್ನಿಂದಲೇ ಎಲ್ಲ, ಏಕದಿಂದ ನಾ ಬಂದೆ ನನ್ನಿಂದಲೇ ಎಲ್ಲ, ಎಲ್ಲರೂ ನನ್ನಲ್ಲಿ ನಾನೆಲ್ಲರಲ್ಲಿ, ಎಲ್ಲರೂ ನನ್ನಲ್ಲಿ ನಾನೆಲ್ಲರಲ್ಲಿ, ಇನ್ನಾರೂ ಇಲ್ಲ ಕಬೀರ, ಇನ್ನಾರೂ ಇಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಏಕದಿಂದ ನಾ ಬಂದೆ ಅಂದ್ರೆ ಬ್ರಹ್ಮವಸ್ತು ಒಂದೇ, ಆ ಬ್ರಹ್ಮವಸ್ತುವಿನಿಂದ ನಾನ್ ಬಂದಿದ್ದೀನಿ, ನನ್ನಿಂದಲೇ ಎಲ್ಲ ಅಂದ್ರೆ ಈ ದೇಹ ನೋಡ್ಕೊಂಡಲ್ಲ, ಈ ದೇಹದ ಹೃದಯ ಕಮಲದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತ ಪರಮಾತ್ಮನಿಂದಲೇ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲವೂ ಕೂಡ, ಎಲ್ಲರೂ ನನ್ನಲ್ಲಿ ಇದ್ದಾರೆ, ಹಾಗೆ ನಾನು ಎಲ್ಲರೊಳಗೂ ಇದ್ದೀನಿ, ಬೇರೆ ಇನ್ಯಾರೂ ಇಲ್ಲ. ಅನ್ಯ ವಸ್ತು ಅಂತಕ್ಕಂಥದ್ದು ಇನ್ಯಾವುದು ಇಲ್ಲ. ಎಂತ ಉನ್ನತವಾದಂತ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಏನ್ ಹೇಳ್ತಾ ಇದ್ದಾರೆ, ಎದೆಯಲ್ಲಿ ಪ್ರೇಮ ಮನದಲ್ಲಿ ನಾಮ, ಇವು ಯಾರಲ್ಲಿ ಇವೆಯೋ, ಎದೆಯಲ್ಲಿ ಪ್ರೇಮ ಮನದಲ್ಲಿ ನಾಮ, ಇವು ಯಾರಲ್ಲಿ ಇವೆಯೋ, ನಿಜಕ್ಕೂ ಅವನು ಈ ಅವನಿಯಲಿ ಬೆಳಗುತ್ತಿರುವ ಸಂತ ಕಬೀರ, ಬೆಳಗುತ್ತಿರುವ ಸಂತ. ಹೃದಯದಲ್ಲಿ ಸದಾ ಪ್ರೀತಿ ಅಂತಕ್ಕಂಥದ್ದು ತುಂಬಿರ್ಬೇಕು, ಮನಸ್ಸಿನಲ್ಲಿ ಆ ಭಗವಂತನ ನಾಮಸ್ಮರಣೆ ಇರ್ಬೇಕು. ಇವೆರಡು ಯಾರಲ್ಲಿ ಇದೆಯೋ ಅವನು ನಿಜಕ್ಕೂ ಈ ಅವನಿಯನು, ಅವನಿ ಅಂತಂದ್ರೆ ಭೂಮಿ, ಈ ಭೂಮಿಯಲ್ಲಿ ಈ ಪ್ರಪಂಚದಲ್ಲಿ ಸದಾ ಬೆಳಗ್ತಾ ಇರ್ತಕ್ಕಂತಹ ಸಂತ. ಅಂದ್ರೆ ನಾವು ಕೂಡ ಇಲ್ಲಿ ಸಂತರಾಗ್ಬೇಕು, ಸಂತ್ರಸ್ತರಾಗಬಾರ್ದು, ಸಂತರಾಗ್ಬೇಕು. ಅಂದ್ರೆ ಎಲ್ಲರೊಳಗೂ ನಾನೇ ಬೆಳಗ್ತಾ ಇರ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಎಲ್ಲದರೊಳಗೂ ನಾನೇ ಬೆಳಗ್ತಾ ಇರ್ತಕ್ಕಂಥದ್ದು, ಎಲ್ಲರೂ ನನ್ನಲ್ಲಿ ಬೆಳಗ್ತಾ ಇದ್ದಾರೆ ಅಂತಕ್ಕಂತಹ ಮಹೋನ್ನತವಾದಂತಹ ಜ್ಞಾನವನ್ನ ಯಾರು ಸಂಪಾದನೆ ಮಾಡಿಕೊಂಡು ಸ್ಥಿರವಾಗಿಟ್ಕೊಂಡು ಯಾರು ಈ ಸಾಧನೆಯನ್ನ ಮಾಡ್ತಾರೋ ಅವರು ಈ ಜಗತ್ತಿನಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂತಹ ಸಂತರಾಗ್ತಾರೆ. ಆದ್ರಿಂದ ನಾವು ಹೆಚ್ಚು ಹೆಚ್ಚು ಸಾಧ್ಯವಾದಷ್ಟು ಈ 5 ಯಮಾದಿ ಪಂಚಕಗಳು ಅಂತ ಏನ್ ಹೇಳ್ತೀವಿ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ, ಅವನ್ನ ದಾಟ್ಕೊಂಡು ಬಂದ ನಂತರ ಧಾರಣೆಯನ್ನ ಮಾಡುವ ಸ್ಥಿತಿಗೆ ಬಂದಾಗ ನಮ್ಮ ಮನಸ್ಸು ಇಷ್ಟು ನಿರ್ಮಲವಾಗ್ಬೇಕು, ಇಷ್ಟೊಂದು ಶುದ್ಧವಾಗ್ಬೇಕು. ಆವಾಗ ನಾವು ನಿಜವಾಗಿಯೂ ಯೋಗವನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂತಹ ಒಂದು ಸ್ಥಿತಿಯನ್ನ ತಲುಪ್ತೀವಿ. ಇಲ್ಲ ಅಂತ ಹೇಳಿದ್ರೆ ಸುಮ್ನೆ ಏನೋ ಒಂದಷ್ಟು ಸರ್ಕಸ್ ನಲ್ಲಿ ಕೂಡ ಮಾಡುವವರು ನಮಗಿಂತಲೂ ಚೆನ್ನಾಗಿ ಮಾಡ್ತಾರೆ, ಬ್ಯಾಲೆನ್ಸ್ ಮಾಡ್ತಾರೆ. ಒಂದು ಚಕ್ರದ ಸೈಕಲ್ ಮೇಲೆ 5 ಜನ 6 ಜನ ಸವಾರಿ ಮಾಡ್ತಾರೆ, ಆ ತುದಿಯಿಂದ ಈ ತುದಿಗೆ ನೆಗಿತಾರೆ, ಒಂಟಿ ಕಾಲ್ನಲ್ಲಿ ಸ್ಕೂಟರ್ ಮೇಲೆ ಓಡಾಡ್ತಾರೆ. ಆದ್ರೆ ಅವ್ರು ಯಾರನ್ನು ಕೂಡ ಯೋಗಿಗಳು ಅಂತ ಹೇಳೋದಿಲ್ಲ. ಯೋಗವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಇಷ್ಟೆಲ್ಲ ಸಾಧನೆಯನ್ನ ಮಾಡ್ಕೊಂಡು ಹೋಗ್ಬೇಕು. ಆವಾಗ ಮಾತ್ರ ನಾವು ಯೋಗಿಗಳು ಅಂತ ಅನ್ಸ್ಕೊಳ್ತೀವಿ. ಆತ್ಮೀಯರೇ,
ಇನ್ನು ಅದರಿಂದ ಮುಂದೆ ನಾವು ಬಂದಾಗ ಧಾರಣದಿಂದ ಧ್ಯಾನಕ್ಕೆ ಬರ್ತೀವಿ. ಅಭ್ಯಾಸವನ್ನ ಮುಂದುವರಿಸಿಕೊಂಡು ಶಾರೀರಿಕ ಮಾನಸಿಕ ಶಾಂತತೆಯನ್ನ ಕಾದಿರಿಸಿಕೊಂಡು ಪ್ರಯತ್ನವನ್ನು ಮುಂದುವರಿಸ್ತಾ ಹೋಗ್ತೀವಿ. ಇಲ್ಲಿ ಶರೀರ ಆಸನಗಳಲ್ಲಿ ಜಯವನ್ನ ಸಾಧಿಸಿರೋದ್ರಿಂದ ಎಷ್ಟೊತ್ತು ಕೂತ್ಕೊಂಡ್ರು ನಮಗೆ ಧ್ಯಾನಕ್ಕೆ ಶರೀರಕ್ಕೆ ಆಯಾಸ ಅನ್ನಿಸ್ಬಾರ್ದು. ಸ್ಥಿರಂ ಸುಖಮಾಸನಂ ಅಂತ ಹೇಳ್ತಾರೆ. ಶರೀರಕ್ಕೆ ಯಾವುದೇ ರೀತಿಯ ಆಯಾಸವೂ ಆಗಬಾರ್ದು, ಮತ್ತೆ ಮನಸ್ಸು ಕೂಡ ಚಂಚಲವಾಗಬಾರ್ದು. ಶರೀರಕ್ಕೆ ಆಯಾಸವಿಲ್ಲದ, ಮನಸ್ಸಿಗೆ ಚಂಚಲತೆ ಇಲ್ಲದೆ ಪ್ರತ್ಯಾಹಾರ ಮತ್ತು ಧಾರಣೆಗಳನ್ನ ಸಾಧಿಸಿಕೊಂಡು ನಾವು ಕುಳಿತುಕೊಂಡಾಗ ಮನಸ್ಸು ಸಂಪೂರ್ಣವಾಗಿ ನಿಶ್ಚಲವಾದ ಸ್ಥಿತಿಗೆ ಬರುತ್ತೆ. ಅಲ್ಲಿ ನಿಶ್ಚಿಂತೆ, ಯಾವುದೇ ಚಿಂತೆ ಇಲ್ಲ, ಯಾವುದೇ ಆಲೋಚನೆ ಇಲ್ಲ, ಯಾವುದೋ ಒಂದು ಕ್ರಿಯೆಯಲ್ಲಿ ಮಾತ್ರ ನಮ್ಮ ಮನಸ್ಸನ್ನ ನಿಲ್ಲಿಸ್ಕೊಳ್ತೀವಿ. ಅದಕ್ಕೆ ಭಗವಾನ್ ಬುದ್ಧರು ಏನೆಲ್ಲ ವಿಧಾನಗಳಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆಹಾರವನ್ನ ಬಿಟ್ರು, ನೀರು ಕುಡಿಯೋದನ್ನ ಬಿಟ್ರು. ಕೊನೆಗೆ ದೇಹ ಕೃಶವಾಗುವಂತ ಸಂದರ್ಭ ಬಂದಾಗ ಅವ್ರಿಗೆ ಆಲೋಚನೆ ಬಂತು, ದೇಹ ಕೃಶವಾದ್ರೆ ದೇಹ ತ್ಯಾಗ ಮಾಡಿದ್ಮೇಲೆ ನಾನು ಸಾಧನೆ ಮಾಡೋದು ಏನಿದೆ? ಆದ್ರಿಂದ ದೇಹವನ್ನು ಪೋಷಣೆನೂ ಮಾಡ್ಬೇಕು, ಮತ್ತೆ ಇನ್ಯಾವ ವಿಧಾನದಲ್ಲಿ ನಾನು ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡ್ ಬಂದಾಗ ಅವರಿಗೆ ಆನಾಪಾನಸತಿ ಧ್ಯಾನ ಅಂತಕ್ಕಂಥದ್ದು ಅವರಿಗೆ ಗೋಚರವಾಯಿತು. ಈ ವಿಧಾನವೇ ಅತ್ಯಂತ ಶ್ರೇಷ್ಠ ಅಂತ ತಿಳ್ಕೊಂಡು ಅವರಿಗೆ ಥಾಟ್ಸ್ ಬಂತು. ಆ ಮೂಲಕ ಅವರು ಆನಾಪಾನಸತಿ ಧ್ಯಾನವನ್ನು ಮಾಡುವುದರ ಮೂಲಕ ಈ ಜಗತ್ತಿನಲ್ಲಿ ನಡೀತಕ್ಕಂಥ ಎಲ್ಲ ಕಷ್ಟ ಕೋಟಲೆಗಳಿಗೆ, ದುಃಖ ದುಮ್ಮಾನಗಳಿಗೆ ಪರಿಹಾರವನ್ನ ಹೇಗೆ ಕಂಡ್ಕೋಬಹುದು, ಮುಕ್ತಿಯನ್ನ ಹೇಗೆ ಸಾಧಿಸಬಹುದು ಅಂತಕ್ಕಂತಹ ಸತ್ಯವನ್ನ ಅವರು ಕಂಡುಕೊಂಡ್ರು. ಇಲ್ಲಿ ಆನಾಪಾನಸತಿ ಧ್ಯಾನವನ್ನು ಮಾಡುವಾಗ ನಾವು ಉಸಿರಾಟದಲ್ಲಿ ಮನಸ್ಸನ್ನು ನಿಲ್ಲಿಸ್ಕೊಳ್ತೀವಿ. ಸರಳವಾದ, ಸಹಜವಾದ, ಸ್ವಾಭಾವಿಕವಾದ ಉಸಿರಾಟದಲ್ಲಿ ಮನಸ್ಸನ್ನ ನಿಲ್ಲಿಸ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕೆ ಉಸಿರಾಟಕ್ಕೂ ಮನಸ್ಸನ್ನ ನಿಲ್ಲಿಸ್ಕೊಳ್ಳೋದಕ್ಕೂ ಏನು ಸಂಬಂಧ ಇದೆ? ಬಹಳ ನಿಕಟವಾದ ಸಂಬಂಧ ಇವೆರಡಕ್ಕೂ. ಪಂಚಮಹಾಭೂತಗಳನ್ನ ಪಂಚೀಕರಣವನ್ನು ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಈ ಒಂದು ಅಂಶ ನಮಗೆ ಬೆಳಕನ್ನ ಬೀರುತ್ತೆ. ಏನು? ಮನಸ್ಸು ಯಾವುದರಿಂದ ಸೃಷ್ಟಿಯಾಯಿತು ಅಂತ ಹೇಳಿದ್ರೆ ಆಕಾಶದ ಒಂದು ಅಂಶ ಮತ್ತು ವಾಯುವಿನ ಒಂದು ಅಂಶ ಎರಡು ಮಿಲನವಾಗಿ ಮನಸ್ಸು ಸೃಷ್ಟಿಯಾಗಿರೋದು. ಆದ್ರಿಂದ ಮನಸ್ಸು ಸದಾ ಅದಕ್ಕೆ ಗಾಳಿಯಿಂದ ವಾಯುವಿನಿಂದ ಉತ್ಪತ್ತಿಯಾಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ನಿಲುಗಡೆ ಇಲ್ಲದೆ ನಿರಂತರವಾಗಿ ಚಲನೆ ಮಾಡ್ತಾ ಇರುತ್ತೆ. ವಾಯುವಿನ ಕೆಲಸ ನಿರಂತರ ಚಲನೆ. ಮತ್ತೆ ಆಕಾಶದ ಒಂದು ಅಂಶ ಅದ್ರಲ್ಲಿ ಬೆರೆತಿರೋದ್ರಿಂದ ಅದು ಚಲಿಸೋದಕ್ಕೆ ಯಾವ ರೀತಿಯ ಅಡೆತಡೆಯೂ ಇಲ್ಲ. ಈಗಿಲ್ಲಿದ್ದೀವಿ, ಈಗಾಗಲೇ ಮಹಾವತಾರ್ ಫೌಂಡೇಶನ್ ನೆನಪು ಮಾಡ್ಕೊಂಡ್ರೆ ನಾವ್ ಅಲ್ಲಿರ್ತೀವಿ, ನಮ್ಮ ಮನಸ್ಸು ಅಲ್ಲಿರುತ್ತೆ. ಹಿಂದೆ ಕಾಶಿಯನ್ನ ನೋಡಿದ್ರೆ ಆ ಕ್ಷಣಾರ್ಧದಲ್ಲಿ ಕಾಶಿಯಲ್ಲಿ ಹೋಗಿ ತಲುಪುತ್ತೆ. ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡುತ್ತೆ, ಕಾಶಿ ವಿಶ್ವನಾಥನನ್ನ ದರ್ಶನ ಮಾಡುತ್ತೆ. ಈ ಕ್ಷಣದಲ್ಲಿ ಅಯೋಧ್ಯೆಯನ್ನು ನಾವು ಹಿಂದೆ ನೋಡಿದ್ರೆ ಆ ಕ್ಷಣದಲ್ಲಿ ಅಯೋಧ್ಯೆಯನ್ನು ಹೋಗಿ ತಲುಪುತ್ತೆ. ಅಂದ್ರೆ ಈ ಮನಸ್ಸು ವಾಯು ಮತ್ತು ಆಕಾಶ ಎರಡರ ಸಮ್ಮಿಲನದಿಂದ ಉತ್ಪತ್ತಿ ಆಗಿರೋದ್ರಿಂದ ಮನಸ್ಸು ಇಷ್ಟು ವೇಗವಾಗಿ ಚಲನೆಯ ಸ್ಥಿತಿ ಬರುತ್ತೆ. ಆದ್ರೆ ಈ ರೀತಿ ಎಷ್ಟು ಚಲನೆ ಮಾಡ್ತಾ ಹೋಗ್ತದೋ ಅದು ಶಕ್ತಿಯನ್ನ ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ. ದೇಹದಲ್ಲಿಯೂ ಕೂಡ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಮನಸ್ಸನ್ನ ನಾವು ನಿಲುಗಡೆ ಮಾಡ್ತೀವಿ, ಒಂದು ಕಡೆ ನಿಲ್ಲಿಸ್ತೀವಿ,
ಅದು ಶಕ್ತಿಯನ್ನ ಪಡ್ಕೊಳ್ತಾ ಹೋಗುತ್ತೆ. ಯಾವಾಗ ಮನಸ್ಸು ನಿಶ್ಚಲ ಸ್ಥಿತಿಗೆ ಬರುತ್ತೆ, ಆ ವಿಶ್ವ ಪ್ರಾಣಮಯ ಶಕ್ತಿ ಸಹಸ್ರಾರ ಚಕ್ರದ ಮೂಲಕ ನಮ್ಮ ದೇಹವನ್ನ ಪ್ರವೇಶ ಮಾಡಿ ಶರೀರದಲ್ಲಿರ್ತಕ್ಕಂಥ 72 ಸಹಸ್ರ ನಾಡಿಗಳನ್ನು ಕೂಡ ಶುದ್ಧಿ ಮಾಡಿ ದೇಹವನ್ನ ಹಾಗೆ ಗಾಳಿಯಲ್ಲಿ ತೇಲುವಂತೆ ಆ ಸ್ಥಿತಿಗೆ ತಂದುಕೊಡುತ್ತೆ. ನಾವೆಲ್ಲ ಮಲ್ಲಾಡಿಹಳ್ಳಿ ರಾಘವೇಂದ್ರ ಮಹಾಸ್ವಾಮಿಗಳನ್ನ ಅವರ ಹೆಸರನ್ನ ಕೇಳಿರಬಹುದು ಯಾರಾದ್ರೂ. ಅವರು ಧ್ಯಾನಕ್ಕೆ ಕೂತ್ಕೊಂಡ್ರೆ ಕೃಷ್ಣಾಜಿನದ ಮೇಲೆ ಕೂತ್ಕೊಳ್ತಾ ಇದ್ರಂತೆ. ಕೃಷ್ಣಾಜಿನ ಅಂದ್ರೆ ಜಿಂಕೆಯ ಚರ್ಮ, ಅದರ ಮೇಲೆ ಕೂತ್ಕೊಂಡು ಧ್ಯಾನ ಸ್ಥಿತಿಗೆ ಹೊರಟಾಗ ಅವರ ದೇಹ ಕೃಷ್ಣಾಜಿನದ ಸಹಿತವಾಗಿ ಸುಮಾರು ಭೂಮಿಯನ್ನ ನೆಲದಿಂದ 1 ಅಡಿ ಮೇಲೆ ಬಂದು ಗಾಳಿಯಲ್ಲಿ ತೇಲಾಡ್ತಾ ಇರ್ತಿತ್ತಂತೆ. ಅಂತಹ ಸಾಧನೆಯನ್ನ ಮಾಡಿದಂತಹ ಮಹಾಪುರುಷರು ಈ ಮಣ್ಣಿನಲ್ಲಿ ಹುಟ್ಟಿ ಅವರೆಲ್ಲರೂ ನಮಗೆ ಮಾರ್ಗದರ್ಶಕರಾಗಿದ್ದಾರೆ ಅಂತ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ. ಆದ್ರಿಂದ ಮನಸ್ಸು ಅಷ್ಟು ಹಗುರವಾದಂತೆ, ಮನಸ್ಸು ನಿಶ್ಚಲವಾದಂತೆ ಈ ದೇಹವು ಕೂಡ ಸಂಪೂರ್ಣವಾಗಿ ಹಗುರವಾಗತ್ತೆ. ಆದ್ರಿಂದ ನಾವು ಧ್ಯಾನವನ್ನ ಎಷ್ಟು ಸಾಧ್ಯವೋ ಅಷ್ಟು ಮನಸ್ಸಿನಲ್ಲಿ ಯಾವುದೇ ರೀತಿಯ ಚಂಚಲತೆ ಇಲ್ಲದಂತೆ ಯಾವುದಾದ್ರೂ ಒಂದು ಚಕ್ರದಲ್ಲಿ ಧಾರಣೆ ಮಾಡಿಕೊಂಡು ಮತ್ತೆ ಆ ಮನಸ್ಸಿಗೆ ಉಸಿರಾಟದಲ್ಲಿ ಬೆರೆಸ್ಕೊಂಡಾಗ, ಉಸಿರಾಟದ ಜೊತೆಯಲ್ಲಿ ಮನಸ್ಸನ್ನು ನಾವು ನಿಲ್ಲಿಸ್ಕೊಂಡಾಗ ಈ ಧ್ಯಾನ ಅಂತಕ್ಕಂಥದ್ದು ನಮಗೆ ಸಿದ್ಧಿಯಾಗುತ್ತೆ. ಅದಕ್ಕೆ ಹೇಳ್ತಾರೆ, ಧ್ಯಾನವನ್ನ ಮಾಡ್ಬೇಕಾದ್ರೆ 3 ಅಂಶಗಳು ಬಹಳ ಮುಖ್ಯ. ಧ್ಯಾನ, ಧ್ಯಾತೃ ಮತ್ತು ಧ್ಯೇಯ. ಇನ್ನೊಮ್ಮೆ ಹೇಳ್ತೇನೆ, ಧ್ಯಾನವನ್ನ ಮಾಡ್ಬೇಕಾದ್ರೆ ಅತಿ ಮುಖ್ಯವಾಗಿ ನಾವು 3 ಅಂಶಗಳನ್ನ ನಾವು ಇಟ್ಕೋಬೇಕಾಗತ್ತೆ. ಅದು ಧ್ಯಾನ, ಧ್ಯಾತೃ ಮತ್ತು ಧ್ಯೇಯ. ಧ್ಯಾನ ಅಂದ್ರೆ ಏನು ಅಂತ ಗೊತ್ತಾಯ್ತು, ಅಂದ್ರೆ ನಾವು ಮಾಡ್ತಕ್ಕಂಥ ಕ್ರಿಯೆ. ಧ್ಯಾತೃ ಅಂತಂದ್ರೆ ಯಾರು ಧ್ಯಾನವನ್ನ ಮಾಡ್ತಾ ಇದ್ದಾನೆ ಅವನೇ ಧ್ಯಾತೃ. ಇನ್ನು ಧ್ಯೇಯ, ಉದ್ದೇಶ. ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಾದ್ರೆ ಉದ್ದೇಶ ಅಂತಕ್ಕಂಥದ್ದು ಒಂದು ಇರ್ಬೇಕಲ್ಲ. ಉದ್ದೇಶವಿಲ್ಲದೆ, ಗುರಿ ಇಲ್ಲದೆ ಸಾಧನೆ ಮಾಡ್ಲಿಕ್ಕೆ ಹೊರಟ್ರೆ ಅದರಿಂದ ಏನು ಉಪಯೋಗವಿಲ್ಲ, ಸುಮ್ಮನೆ ಕಂಬ ಸುತ್ತದಂತ ಆಗತ್ತೆ. ಅದಕ್ಕೆ ಧ್ಯೇಯ ಕೂಡ ಒಂದಿರ್ಬೇಕು. ಆ ಧ್ಯೇಯ ಯಾವುದು? ಮುಕ್ತಿ ಸಾಧನೆ, ಮೋಕ್ಷ. ನಾವು ಈ ಜನ್ಮದಲ್ಲೇ ಮೋಕ್ಷ ಸಾಧನೆಯನ್ನ ಮಾಡಬೇಕು ಅಂತಕ್ಕಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಧ್ಯಾತೃವಾದವನು ಧ್ಯಾನವನ್ನ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಹೆಚ್ಚು ಸಮಯ, ಪತ್ರಿಜಿ ಮಹಾಗುರುಗಳು ಒಂದ್ ಕಡೆ ಹೇಳ್ತಾರೆ, ಯಾವ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ನಿಮಿಷಗಳ ಕಾಲ ತ್ರಿಕಾಲಗಳಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ ಒಂದ್ ಕಡೆ. ಧ್ಯಾನ ವಿಜ್ಞಾನವೂ ಕೂಡ ಇದನ್ನೇ ಹೇಳುತ್ತೆ. ಯಾಕೆ ಅಷ್ಟೊಂದು ನಿಮಿಷ? ಈಗ ನಮ್ಮ ನಾರಾಯಣ ನಾಯಕರಿಗೆ ಸುಮಾರು ಒಂದು 70-75 ವರ್ಷ ಆಗಿರ್ಬೋದು. ಹಾಗಂದ್ರೆ ಎಷ್ಟು ನಿಮಿಷಗಳ ಕಾಲ ಮಾಡ್ಬೇಕು? 70-75 ನಿಮಿಷಗಳ ಕಾಲ ಮಾಡ್ಬೇಕು. ಅಷ್ಟೊಂದ್ ಗಂಟೆ ನನ್ ಕೈಲಿ ಕೂತ್ಕೊಳಕ್ ಆಗತ್ತಾ? ವಯಸ್ಸಾಗಿರೋ ಸೊಂಟ ನೋವು ಬರೋದೇ ಇರುವುದಿಲ್ವೇ? ಕಷ್ಟ ಆಗೋದಿಲ್ವೇ? ನಿಜ. ಆದ್ರೂ ಅಷ್ಟು ನಿಮಿಷಗಳ ಕಾಲ ಮಾಡ್ಬೇಕು. ಯಾಕೆ ಅಷ್ಟೊತ್ತು ಮಾಡ್ಬೇಕು ಅಂದ್ರೆ, ಮನಸ್ಸು ವಯಸ್ಸಾದಂತೆ ವ್ಯವಹಾರಗಳಲ್ಲಿ ಹೆಚ್ಚು ತೊಡಗಿಕೊಳ್ಳೋದ್ರಿಂದ, ಈ ಬಾಹ್ಯ ಪ್ರಪಂಚದಲ್ಲಿ ತೊಡಗಿಕೊಳ್ಳೋದ್ರಿಂದ, ಪ್ರಾಪಂಚಿಕ ವ್ಯವಹಾರಗಳಲ್ಲಿ ತೊಡಗೋದ್ರಿಂದ ಮನಸ್ಸು ಸದಾ ಆ ವ್ಯವಹಾರಗಳ ಕಡೆಗೆ ಹೋಗುತ್ತೆ. ಒಳಗಡೆ ಹೋಗೋದು, ಅದನ್ನ ನಿಲ್ಸ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೆ ಅಷ್ಟು ನಿಮಿಷಗಳ ಕಾಲ ಮನಸ್ಸನ್ನ ನಾವು ತಮ್ಮ ಹತೋಟಿಗೆ ತಂದ್ಕೋಬೇಕು ಅಂತ ಧ್ಯಾನಕ್ಕೆ ಕೂತ್ರೆ
ಕನಿಷ್ಠ ಒಂದು 5-10 ನಿಮಿಷಗಳ ಕಾಲವಾದ್ರೂ ಕೂಡ ಅದು ಒಂದು ಕಡೆ ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಧಾರಣದಲ್ಲಿ ನೋಡಿದಂತೆ ಧಾರಣೆಯ 12ರಷ್ಟು ಧ್ಯಾನ ಇರಬೇಕು ಅಂತ ಹೇಳ್ತಾರೆ. 12 ಪ್ರಾಣಾಯಾಮಗಳಷ್ಟು ಒಂದು ಧಾರಣೆ, ಅಂತಹ 12 ಧಾರಣೆಯಷ್ಟು ಧ್ಯಾನ. ಹೀಗೆ ನಾವು ಈ ಒಂದು ಲೆಕ್ಕಾಚಾರದಲ್ಲಿ ಸಾಧನೆಯನ್ನು ನಾವು ಮಾಡ್ಕೊಂಡು ಹೋದಾಗ ಈ ಸಾಧನೆಯ ಹಾದಿ ನಮ್ಗೇನು ಕಷ್ಟ ಅನ್ಸೋದಿಲ್ಲ. ಸರಳವಾಗಿ ಸುಲಭವಾಗಿ ಎಲ್ರೂ ಕೂಡ ಮಾಡ್ತಾ ಇದ್ದೀರಿ. ಈಗ 40 ನಿಮಿಷ 45 ನಿಮಿಷ ಒಂದೊಂದ್ಸತಿ ಸಂಗೀತ ಧ್ಯಾನವನ್ನ 2 ಗಂಟೆ ಕಾಲ 3 ಗಂಟೆ ಕಾಲ ಧ್ಯಾನ ಮಹಾಯಾಗಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಸಮಯಗಳಲ್ಲಿ ಕೂಡ ಮಾಡ್ತಾರೆ. ಸೊ ನಾವು ಇಂತಹ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸಿ ಅವರ ಜೊತೆ ಹೆಚ್ಚು ಹೆಚ್ಚು ಗಂಟೆಗಳ ಕಾಲ ಸಮಯ ನಾವು ಧ್ಯಾನವನ್ನು ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೆ ಆದ್ರೆ ಬಹಳ ಬೇಗ ಸಮಾಧಿ ಸ್ಥಿತಿಯನ್ನು ತಲುಪೋದಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆ ಧ್ಯಾನ ಅಂತಕ್ಕಂಥದ್ದು ಈ 3 ಅಂಶಗಳು ಏನು, ಧ್ಯಾನ, ಧ್ಯಾತೃ ಮತ್ತು ಧ್ಯೇಯ, ಈ 3 ಅಂಶಗಳನ್ನ ಗಮನಿಸಿದಾಗ ಇಲ್ಲಿ ಧ್ಯಾನ ಅಂದ್ರೆ ಏನು, ತನ್ನೊಳಗೆ ತಾನು ಸೇರ್ಕೊಳ್ಳೋದಷ್ಟೇ. ಹೇಗೆ ಸಮುದ್ರದ ನೀರಿನಿಂದ ಅಲೆ ಉತ್ಪತ್ತಿಯಾಗಿ ಆ ಅಲೆ ಮತ್ತೆ ಸಮುದ್ರದಲ್ಲೇ ನೀರಿನಲ್ಲೇ ಬೆರೆಯುವಂತೆ ಲೀನವಾಗುವಂತೆ ನನ್ನಿಂದಲೇ ಉತ್ಪತ್ತಿಯಾದಂತಹ ಮನಸ್ಸು ಮತ್ತೆ ನನ್ನಲ್ಲಿ ಲೀನಗೊಳಿಸ್ಕೊಳ್ತಕ್ಕಂಥದ್ದೇ ಧ್ಯಾನ. ಆದ್ರಿಂದ ನನ್ನ ಮನಸ್ಸನ್ನ ನನ್ನೊಳಗಡೆ ನಿಲ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕೋ ಬೇಡವೋ? ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡಿದಾಗ ಮಾತ್ರ ನನ್ನನ್ನ ನಾನು ಉದ್ಧಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ನನ್ನನ್ನ ನಾನು ಉದ್ಧಾರ ಮಾಡ್ಕೊಳಕ್ ಆಗೋದಿಲ್ಲ. ಅನೇಕ ಪ್ರಾಣಿಗಳು ಹುಟ್ಟುತ್ತವೆ, ಮರಿಗಳು ಮಾಡ್ತವೆ, ಹೇಗೋ ಜೀವನ ಮಾಡ್ಕೊಂಡು ಹೇಗೋ ಹೊರಟೋಗ್ತವೆ. ಇಲ್ಲಿ ಮನುಷ್ಯನಾಗಿ ಹುಟ್ಟುವುದು ಅನೇಕ ಜನ್ಮಗಳ ಪುಣ್ಯದ ಫಲದಿಂದ. ಈ ಜನ್ಮದಲ್ಲಾದ್ರೂ ಕೂಡ ತನ್ನನ್ನ ತಾನು ಅರಿತುಕೊಂಡು ತನ್ನ ಘನತೆ ಅಂತದ್ದು, ತನ್ನ ಶ್ರೇಷ್ಠತೆ ಮತ್ತು ಜ್ಯೇಷ್ಠತೆ ಅಂತಕ್ಕಂಥದ್ದು ಎಷ್ಟು ಉತ್ತಮವಾಗಿದೆ ಅಂತಕ್ಕಂತಹದ್ದನ್ನ ಅರ್ಥ ಮಾಡಿಕೊಂಡು ತನ್ನ ಆತ್ಮೋನ್ನತಿಯನ್ನ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಸೂಕ್ತವಾದ ಕಾಲ ಇದು, ಮತ್ತೆ ಸೂಕ್ತವಾದಂತಹ ಜನ್ಮ. ಈ ಒಂದು ಜನ್ಮದಲ್ಲಿ ಮಾತ್ರ ನಾವು ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಬೇರೆ ಇನ್ಯಾವುದೇ ಜನ್ಮಗಳಲ್ಲಿಯೂ ಕೂಡ ನಾವು ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ, ನಾವು ಧಾರಣ ಮತ್ತು ಧ್ಯಾನ ಇವುಗಳನ್ನ ಹೆಚ್ಚು ಹೆಚ್ಚಾಗಿ ಸಾಧನೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಬೇಕು. ಆ ಮೂಲಕ ಪತ್ರಿಜಿ ಮಹಾಗುರುಗಳ ಏನು ಒಂದು ಉದ್ದೇಶ, ಅವರ ಆಸತ್ರಯಗಳು ಏನಿತ್ತು ಅದನ್ನು ನಾವು ಸಾಧನೆ ಮಾಡಿದಂತಾಗುತ್ತೆ. ಭಗವಾನ್ ಬುದ್ಧರ ಆ ಸಾಧನೆಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ಇಂತಹ ಒಂದು ಮಹೋನ್ನತವಾದಂತಹ ವಿಧಾನವನ್ನ ನಮ್ಗೆ ಕೊಟ್ಟಿದ್ದಾರಲ್ಲ, ಸರಳವಾಗಿ ಸಹಜವಾಗಿ ಪ್ರತಿಯೊಬ್ಬರು ಕೂಡ ಸಾಧನೆ ಮಾಡ್ಬೋದು ಈ ವಿಧಾನದಲ್ಲಿ. ಆದ್ರಿಂದ ಇಂತಹ ಆನಾಪಾನ ಸತಿ ಧ್ಯಾನವನ್ನ ಮಾಡ್ತಾ ಇರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ಗೆ ಮತ್ತು ತಮಗೆ ತಾವೆಲ್ಲರೂ ಈ ವಿಚಾರವನ್ನ ಆಲಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದಿರಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರಿ ಓಂ. ಧನ್ಯವಾದಗಳು ಗುರುಜಿ. ಇಲ್ಲಿಯವರೆಗೂ ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗದ ಧಾರಣದ ಬಗ್ಗೆ ಅತಿ ವಿವರವಾಗಿ ಮಾಹಿತಿಯನ್ನು ನೀಡಿದ್ದೀರಿ. ಈಗ ನಾವು ಧಾರಣ ಮಾಡೋ ಮತ್ತು ಧ್ಯಾನದೊಂದಿಗೆ ನಾವು ಮುಕ್ತಿಯನ್ನು ಪಡೆಯಲು ಸಹಾಯಕವಾಗುತ್ತದೆ, ಸಾಧನೆ ಮೂಲಕ ಆಗುತ್ತದೆ ಅಂತ ಅನ್ನೋದನ್ನ ನಾನು ತಿಳ್ಕೊಂಡಿದ್ದೇನೆ ಗುರುಜಿ. ಇದರ ಬಗ್ಗೆ ಆತ್ಮ ಬಂಧುಗಳು ಗುರುಜಿ ಅವ್ರನ್ನ ಏನೇ ಪ್ರಶ್ನೆ ಇದ್ರು ಅಥವಾ ನಿಮ್ಮ ಹಂಚಿಕೆಯನ್ನು ಮಾಡ್ಕೋಬೇಕಂತ ನಾನು ಕೇಳ್ತೇನೆ. ಇಬ್ಬರಿಗೆ ಮಾತ್ರ ಅವಕಾಶ ಇದೆ, ಹ್ಯಾಂಡ್ ರೈಸ್ ಮಾಡಿ.
ಮಲ್ಲಪ್ಪ ನಾಯ್ಕರ್ ಮಾತಾಡಿ ಗುರುಜಿ. ಪೂಜ್ಯನೀಯ ಗುರುಗಳಾದ ನಾಗರಾಜ್ ಗುರೂಜಿ ಅವರಿಗೂ ಹಾಗೂ ರಂಗನಾಥ್ ಗುರೂಜಿ ಅವ್ರಿಗೂ ನಮ್ಮೆಲ್ಲ ಉಳಿದೆಲ್ಲ ಅಧ್ಯಾತ್ಮ ಬಂಧುಗಳಿಗೂ ನನ್ನ ಅನಂತ ಕೋಟಿ ನಮನಗಳು. ಗುರೂಜಿ, ಇವತ್ತು ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನು ತಾವು ಕೊಟ್ರಿ. ಅಷ್ಟಾಂಗ ಯೋಗ ಮಾರ್ಗದಲ್ಲಿ 6ನೇ ಒಂದು ಸ್ಥಿತಿ ಆಗಿರ್ತಕ್ಕಂಥ ಧಾರಣ ಅಂದ್ರೆ ಏನು ಅಂದ್ರೆ ಅದರಲ್ಲಿ ಪಂಚಕಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರದ ನಂತರದ ಒಂದು ಸ್ಥಿತಿ ಏನಿದೆ ಅದನ್ನು ಅದ್ಭುತವಾಗಿ ಅನೇಕ ಉದಾಹರಣೆಗಳ ಸಹಿತ ತಾವು ತಿಳಿಸಿದಿರ. ಯಾವುದಾದರೂ 5 ಚಕ್ರಗಳಲ್ಲಿ ಸ್ಥಿರವಾಗಿರಿಸುವುದೇ ಒಂದು ಧಾರಣ ಅಂತ ಹೇಳ್ಬಿಟ್ಟು, ಹಾಗೆಯೇ ಆಜ್ಞಾ ಚಕ್ರದಲ್ಲಿ ಕನಿಷ್ಠ 12 ಸೆಕೆಂಡುಗಳ ಕಾಲ ಆದ್ರೂ ಮನಸ್ಸನ್ನು ನಿಲ್ಲಿಸಿದ್ರೆ ಬಹಳ ಉತ್ತಮ ಅನ್ನೋದನ್ನು ಕೂಡ ಹೇಳಿದ್ರಿ. ಪ್ರಾಣಾಯಾಮ ಕನಿಷ್ಠ 2 ನಿಮಿಷ ಯಾವುದಾದ್ರೂ ಒಂದು ಚಕ್ರದಲ್ಲಿ ಮನಸ್ಸನ್ನು ನಿಲ್ಲಿಸುವುದು. ಹಾಗೆ ಒಬ್ಬ ಸಾಧಕ ಆಗ್ಬೇಕಾದ್ರೆ ಆತ ಒಂದು ಸಮಾಧಿ ಸ್ಥಿತಿಗೆ ತಲುಪಬೇಕು ಅಂತ ಹೇಳಿದ್ರೆ 4 ಗಂಟೆ 2 ನಿಮಿಷ ಆತ ಒಂದು ಸ್ಥಿರವಾದ ಒಂದು ಮನಸ್ಸನ್ನ ನಿಲ್ಲಿಸ್ಬೇಕು ಅನ್ನೋ ತಾವು ತಿಳಿಸಿದಿರ. ಹಾಗೆಯೇ ಕನಿಷ್ಠ 2 ನಿಮಿಷವಾದ್ರೂ ಧಾರಣೆಯನ್ನ ಮಾಡಬೇಕು, ಅಲ್ಲಿ ಮನಸ್ಸನ್ನ ನಿಲ್ಲಿಸ್ಬೇಕು ಅದು ಹೇಳಿದ್ರಿ. ಹಾಗೆಯೇ ಎಲ್ಲರಲ್ಲಿ ಕಬೀರರ ಒಂದು ಸುಂದರವಾಗಿರ್ತಕ್ಕಂಥ ಎಲ್ಲರೂ ನನ್ನಲ್ಲಿ ಎಲ್ಲರಲ್ಲೂ ನಾನೇ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದೋಹದ ಮೂಲಕ ನಮಗೆ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನಾವು ಸಂತರಾಗಬೇಕು, ಸಂತಸ್ತ್ರರಾಗಬಾರದು ಅನ್ನೋ ಮಾತನ್ನು ಕೂಡ ಇಲ್ಲಿ ನಮ್ಮ ಗಮನಕ್ಕೆ ತಂದ್ರಿ. ಪಂಚಕಗಳನ್ನ ದಾಟಿ ಧಾರಣ ಸ್ಥಿತಿಗೆ ಬಂದಾಗ ನಾವು ಯೋಗ ಮಾಡ್ತಾ ಇದ್ದೇವೆ ಮತ್ತು ಯೋಗಿಗಳು ಎನಿಸ್ಕೊಳ್ತಾ ಇದ್ದೇವೆ ಅನ್ನೋ ಮಾತನ್ನು ತಾವು ತಿಳಿಸಿದಿರ. ಶಿರಂ ಸುಖಾಸನಂ ಅಂತ ಹೇಳ್ಬಿಟ್ಟು ಭಗವಾನ್ ಬುದ್ಧರು ಕೂಡ ಅನ್ನ ನೀರುಗಳನ್ನ ತ್ಯಜಿಸಿ ದೇಹ ಕೃಶವಾಗಿದ್ರು ಕೂಡ ಅವ್ರಿಗೆ ಜ್ಞಾನ ಸಿಗ್ಲಿಲ್ಲ. ಕೊನೆಗೆ ಇಲ್ಲ, ಅವರು ಈ ಅಪಾನ ಸತಿ ಧ್ಯಾನದಿಂದ ಮಾತ್ರ ಜ್ಞಾನ ಸಾಧ್ಯ ಎಂಬುದನ್ನು ಅರಿತು ಅದನ್ನ ಅವರು ಆ ಮೂಲಕ ಸಾಧನೆಯನ್ನ ಮಾಡಿದ್ರು ಅನ್ನೋ ಮಾತನ್ನ ತಾವು ತಿಳಿಸಿದ್ರಿ. ಜೊತೆಗೆ ಮಲ್ಲಾಡಿಹಳ್ಳಿ ಸ್ವಾಮೀಜಿ ಅವರು ಒಂದು ಧ್ಯಾನಕ್ಕೆ ಕುಳಿತಾಗ ಅವರು ಯಾವ ಸ್ಥಿತಿಯನ್ನ ಅಂದ್ರೆ ಅವರು ಇಡೀ ದೇಹ ಒಂದೊಡಿ ಅಂತರದಲ್ಲಿ ತೇಲಾಡ್ತಾ ಇತ್ತು ಅನ್ನೋದನ್ನು ಕೂಡ ತಾವು ಇಲ್ಲಿ ಮನವರಿಕೆ ಮಾಡಿಸಿದ್ರಿ. ಇಂಥ ಮಹಾತ್ಮರು ಹುಟ್ಟಿರ್ತಕ್ಕಂಥ ಈ ಒಂದು ಭೂಮಿಯಲ್ಲಿ ನಾವು ಇದ್ದೀವಿ. ಹಾಗಾಗಿ ಮಾನವ ಜನ್ಮ ಅನ್ನೋದು ಬಹಳ ಪವಿತ್ರವಾದದ್ದು, ಶ್ರೇಷ್ಠವಾದದ್ದು. ಇದೇ ಜನ್ಮದಲ್ಲಿ ನಾವು ಎಲ್ಲರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವಯಸ್ಸಿನಷ್ಟು ನಿಮಿಷಗಳ ಕಾಲ ಧ್ಯಾನವನ್ನ ಮಾಡಿ ಮನಸ್ಸನ್ನು ನಿಲ್ಲಿಸಿದ್ರೆ ಅಲ್ಲಿ ಅದು ನಮ್ಮ ಸಾಧನೆ ಅಂತ ತಾವು ತಿಳಿಸಿದಿರ. ಹೀಗೆ ಅತ್ಯಂತ ಅದ್ಭುತವಾದ ಧ್ಯಾನ, ಧ್ಯಾತೃ, ಧ್ಯೇಯ ಈ ಮೂರನ್ನು ನಾವು ಇದು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತಾವು ತಿಳಿಸಿದಕ್ಕೆ ಸಾಕಷ್ಟು ಉದಾಹರಣೆಗಳ ಮೂಲಕ ತಿಳಿಸಿದಿರ. ಗುರುಗಳೇ, ತಮಗೆ ಅನಂತ ಕೋಟಿ ನಮನಗಳು. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್. ಗುರೂಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಲ್ಲಪ್ಪ ನಾಯ್ಕರ್. ತುಂಬಾ ಅದ್ಭುತವಾಗಿ ಎಲ್ಲಾ ಪಾಯಿಂಟ್ಸ್ ಮಾಡ್ಕೊಂಡು ವಿವರವಾಗಿ ಮತ್ತೊಂದ್ಸಲ ರಿವಿಷನ್ ಮಾಡ್ದಂಗಾಯ್ತು ಗುರುಜಿ ಹೇಳಿದ್ದು. ಥ್ಯಾಂಕ್ ಯು ಸರ್. ಸಾಟರ್ಡೆ ಇದೆಲ್ಲ ಸಾಟರ್ಡೆ ಮಾಡ್ಬೇಕು. ಸಾಟರ್ಡೆ ಕಾರ್ಯಕ್ರಮ ಬರ್ತಾ ಇದೆ. ಅವಾಗ ನೀವು ಈ ಪ್ರತಿ ಕ್ಲಾಸ್ ಏನಿದೆ ಈ ತರ ಬರ್ಕೊಂಡು ಅವಾಗ ನಿಮ್ಗೆ ಒಂದು 10 ನಿಮಿಷ ಸಮಯ ಸಿಗತ್ತೆ. ಅಲ್ಲಿ 10 15 ನಿಮಿಷ ಅವಾಗ ಮಾಡ್ಬೇಕು. ಪ್ರತಿದಿನ ಮಾಡಕ್ ಹೋದ್ರೆ ಸ್ವಲ್ಪ ಲೆಂತಿ ಆಗ್ಬಿಡ್ತದೆ. ಇದೆಲ್ಲ ನೀವು ಏನ್ ನೀಟ್ ಮಾಡ್ಕೊಂಡಿದ್ರೋ ಸಾಟರ್ಡೆ ಮಸ್ಟ್ ಅಂಡ್ ಶುಡ್ ನೀವು ಪಾರ್ಟಿಸಿಪೇಟ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅವಕಾಶ ಕೊಡ್ತೀವಿ. ನೀವು ಎಲ್ಲ ಪ್ರತಿಯೊಂದು ಕ್ಲಾಸು ಮನನ ಮಾಡ್ಬೋದು. ಅದು ಧನ್ಯವಾದ ಸರ್. ತುಂಬಾ ಒಳ್ಳೇದು, ಎಲ್ಲರಿಗೂ ಉಪಯೋಗ ಆಗತ್ತೆ ಅದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಸೊ ಇವತ್ತು ಧಾರಣ ಅನ್ನೋ ತುಂಬಾ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ. ಧಾರಣ ಅಂದ್ರೆ ಇದು ಕೊನೆಯದಾಗಿ ಧ್ಯಾನಕ್ಕೆ ಹೋಗಕ್ ಮುಂಚೆ ಅಂದ್ರೆ ನಾವು ಏನೇನು ಒಳಗಡೆ ಆಗ್ತಾ ಇದೀವಿ, ನಮ್ಮ ಒಳಗಡೆ ಅಂತರ ದೃಶ್ಯಗಳು, ಅಂತರ ಧ್ವನಿ ಆಗ್ಬೋದು, ಪ್ರತಿಯೊಂದು ಧಾರಣ, ಅದ್ರ ಮೇಲೆ ಧಾರಣ ಇಟ್ಕೊಂಡ್ರೆ ನಾವು ಅಲ್ಲಿ ಇರಕ್ಕಾಗತ್ತೆ. ಏನೇ ಸ್ವಲ್ಪ ಅಡತಡ ಆಗಿದ್ರೆ ಮತ್ತೆ ಆಚೆ ಕಡೆ ಬಂದ್ಬಿಡ್ತೀವಿ. ಮತ್ತೆ ಶುರು ಮಾಡ್ಬೇಕು. ಪ್ರಾಣಾಯಾಮದಿಂದ ಶುರು ಮಾಡ್ಬೇಕಾಗತ್ತೆ. ಅದೇ ನಮ್ಮ ಸುಖಮಯ ಪ್ರಾಣಾಯಾಮ ಗಮನಿಸೋದಿದೆಯಲ್ಲ, ಅಲ್ಲಿಂದ ಶುರು ಮಾಡ್ಬೇಕಾಗತ್ತೆ. ನಾವು ಅದೇ ಪ್ರತ್ಯಾಹಾರ ಆದ್ಮೇಲೆ ಹಾಗೆ ಧಾರಣದಲ್ಲಿ ಕೂತ್ಕೊಂಡ್ರೆ ಧಾರಾವಾಹಿಕವಾಗಿ ನಮ್ಮ ಏಕಾಗ್ರತೆ, ನಮ್ಮ ಕೇಂದ್ರೀಕರಣ ಅಲ್ಲಿದ್ರೆ, ನಮ್ಮ ಒಳಗಡೆ ಹಾಗೆ ಇಟ್ಕೊಂಡ್ರೆ ಈ ವಿಶ್ವಶಕ್ತಿ ಡಿಸ್ಟರ್ಬ್ ಆಗಲ್ಲ. ವಿಶ್ವಶಕ್ತಿ ಯಥೇಚ್ಛವಾಗಿ ಫ್ಲೋ ಆಗ್ತಾ ಇರ್ತದೆ. ಏನಾದ್ರು ಸ್ವಲ್ಪ ಧಾರಣದಿಂದ ಆಚೆ ಕಡೆ ಬಂದ್ರೆ, ಅಂದ್ರೆ ಈಗ ಪ್ರತ್ಯಾಹಾರದಲ್ಲಿ ಇದೀವಿ, ಆಹಾರ ತಗೊಂತಾ ಇದ್ವಿ ಅದ್ಭುತವಾಗಿ,
ಆಹಾರ ಸ್ವೀಕಾರ ಮಾಡ್ತಾ ಇದ್ವಿ, ವಿಶ್ವಶಕ್ತಿ ತಗೊತಾ ಇದ್ವಿ. ಆದರೆ ಅಲ್ಲಿಂದ ಅದೇ ರೀತಿಯಲ್ಲಿ ಮುಂದಕ್ಕೆ ಹೋಗ್ಬೇಕು, ಮುಂದುವರಿಸ್ಬೇಕು. ಅದಂದ್ರೆ ಇನ್ನೂ ಆಳವಾದ ಡೆಪ್ತ್ ಅಂತ ಹೇಳ್ಬೋದು ಇದು. ಹೌದೌದು. ಆಳವಾದಕ್ಕೆ ಹೋಗೋದೇ ಈ ಧಾರಣ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಧ್ಯಾನದಲ್ಲಿ ಹೊರ್ಟೋಗ್ತೀವಿ ಅಷ್ಟೇ. ಧ್ಯಾನ ಅದಕ್ಕೆ ನಾವು ಜನರಲಿ ಏನ್ ಹೇಳ್ತೀವಿ, ಧ್ಯಾನ ಮಾಡ್ಬೇಕಂತ ಹೇಳ್ತೀವಿ. ಧ್ಯಾನ ಆಗತ್ತೆ, ಧ್ಯಾನ ಮಾಡಕ್ಕಾಗಲ್ಲ. ಸೊ ಧ್ಯಾನ ಅನ್ನೋದು ಆಗುವಂತ ಧ್ಯಾನ ಅನ್ನೋದು ಹೌದೌದು. ಆಗತ್ತೆ, ಧ್ಯಾನ ಮಾಡಕ್ಕಾಗಲ್ಲ ಜನರಲಿ. ಹೌದು ಹೌದು. ಬಟ್ ನಾವು ಇನ್ ಜನರಲ್ ಮಾತಾಡುವಾಗ ಸಾಧಾರಣವಾಗಿ ಧ್ಯಾನ ಮಾಡ್ರಿ, ಇಷ್ಟು ಮಾಡ್ರಿ, ಅಷ್ಟು ಮಾಡ್ರಿ ಅಂತ ಹೇಳ್ತಾ ಇರ್ತೀವಿ. ಹೇಳ್ತೀವಿ ಅಷ್ಟೇ. ಅದು ಕೊನೆಯದಾಗಿ ತಮ್ಮ ನಾಳೆ ಸಬ್ಜೆಕ್ಟ್ ಕೇಳಿಸ್ಕೊಂಡ್ರೆ ಅದೇ ಐ ಥಿಂಕ್ ಧ್ಯಾನ ಕವರ್ ಮಾಡ್ತೀವ, ಇಲ್ಲ ಆ ಸಬ್ಜೆಕ್ಟ್ ಇಲ್ಲ ಸರ್ ಇದರಲ್ಲಿ? ಧ್ಯಾನ ನಾಳೆ ಆಯ್ತಲ್ಲ ಸರ್, ಈಗ ಸಮಾಧಿ ಒಂದು ಉಳ್ಕೊಂಡಿದೆ ಅಷ್ಟೇ. ಅಷ್ಟೇ. ನಾಳೆ ಸಮಾಧಿ ಡೈರೆಕ್ಟ್. ಓಕೆ, ಒಳ್ಳೆ ಸರ್. ಥ್ಯಾಂಕ್ ಯು ಸೊ ಮಚ್.